ತಾಯಿ ಎಂದು ಪೂಜಿಸುವ ರೈತನ ಕೈಯಲ್ಲಿ ದೇಶದ ಅನ್ನ ಭದ್ರತೆ ಅಡಗಿದೆ. ಆದರೆ ಇಂದು ಹವಾಮಾನ ವೈಪರೀತ್ಯ, ಅನಿಯಮಿತ ಮಳೆ, ಹೆಚ್ಚುತ್ತಿರುವ ಕೃಷಿ ವೆಚ್ಚ, ಕಾರ್ಮಿಕರ ಕೊರತೆ ಹಾಗೂ ಮಣ್ಣಿನ ಫಲವತ್ತತೆ ಕುಸಿದಂತಹ ಸವಾಲುಗಳು ರೈತರ ಬದುಕನ್ನು ಸಂಕಷ್ಟದತ್ತ ತಳ್ಳುತ್ತಿವೆ. ಇಂತಹ ಸಂದರ್ಭದಲ್ಲಿ ಕೃಷಿ ಕೇವಲ ಸಂಪ್ರದಾಯದ ಅನುಭವಕ್ಕೆ ಸೀಮಿತವಾಗದೆ ವಿಜ್ಞಾನದ ಬೆಂಬಲದೊಂದಿಗೆ ಸಾಗಬೇಕು ಎಂಬ ಬಲವಾದ ಸಂದೇಶದೊಂದಿಗೆ ಹೊಸದುರ್ಗ ಪಟ್ಟಣದಲ್ಲಿ ನಡೆದ ತೆಂಗು ಹಾಗೂ ಅಡಿಕೆ ಬೆಳೆಗಾರರ ವೈಜ್ಞಾನಿಕ ಕೃಷಿ ವಿಚಾರ ಸಂಕಿರಣದಲ್ಲಿ ಪ್ರತಿಧ್ವನಿಸಿತು. ಹೌದು, ಹೊಸದುರ್ಗ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ತೆಂಗು ಹಾಗೂ ಅಡಿಕೆ ತೋಟಗಾರಿಕೆ ಕುರಿತ ವೈಜ್ಞಾನಿಕ ಕೃಷಿ ವಿಚಾರ ಸಂಕಿರಣ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಧನಂಜಯ್ ಹಾಗೂ ಬಬ್ಬೂರು ಕೃಷಿ ವಿದ್ಯಾನಿಲಯದ ವಿಜ್ಞಾನಿಗಳಾದ ಡಾ ಓಂಕಾರಪ್ಪ, ಡಾ ಪರಶುರಾಮ್ ಚಂದ್ರವಂಶಿ, ಡಾ ಎಚ್ ನಾರಾಯಣಸ್ವಾಮಿ ಮತ್ತು ಬಸವನಾಯ್ಕ್ ರೈತರಿಗೆ ವೈಜ್ಞಾನಿಕ ಕೃಷಿಯ ಅಗತ್ಯತೆ ಕುರಿತು ಮಾಹಿತಿ ನೀಡಿದರು. ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾದಂತಹ ಬಿಇ ರಮೇಶ್ ಅವರು ಅತ್ಯಂತ ಚಟುವಟಿಕೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹವಾಮಾನ ವೈಪರೀತ್ಯ, ಅನಿಯಮಿತ ಮಳೆ ಹಾಗೂ ನೀರಿನ ಕೊರತೆಯಂತಹ ಸವಾಲುಗಳನ್ನು ಎದುರಿಸಲು ರೈತರು ವಿಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಮಣ್ಣಿನ ಪರೀಕ್ಷೆ, ಪಿಎಚ್ ಸಮತೋಲನ, ಜಿಪ್ಸಮ್ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಬಳಕೆ, ಡ್ರಿಪ್ ನೀರಾವರಿ, ಮಳೆ ನೀರು ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣೆ ಮೂಲಕ ಉತ್ತಮ ಇಳುವರಿ ಪಡೆಯಬಹುದು. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಸಂರಕ್ಷಿಸುವುದು, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಅನುಸರಿಸುವುದು ಇಂದಿನ ಕೃಷಿಯಲ್ಲಿ ಅತ್ಯಂತ ಅಗತ್ಯ. ಇಂದಿನ ರೈತನು ಕೇವಲ ಬೆಳೆಗಾರನಲ್ಲ, ತನ್ನ ಹೊಲದ ವಿಜ್ಞಾನಿಯೂ ಆಗಬೇಕು ಎಂಬ ಸಂದೇಶ ನೀಡಿ ಅನುಭವದ ಜೊತೆಗೆ ವೈಜ್ಞಾನಿಕ ಜ್ಞಾನವನ್ನು ಅಳವಡಿಸಿಕೊಂಡರೆ ಕೃಷಿಯನ್ನು ಲಾಭದಾಯಕವಾಗಿಸಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ನಿವೃತ್ತ ಐಪಿಎಸ್ ಅಧಿಕಾರಿ ಎಸ್ಎನ್ ಸಿದ್ದರಾಮಪ್ಪ ಮಾತನಾಡಿ, ತಾಲೂಕಿನಲ್ಲಿ ತೆಂಗು ಹಾಗೂ ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿರುವುದರಿಂದ ರೈತರಿಗೆ ಕಾಲಕಾಲಕ್ಕೆ ಕೃಷಿ ವಿಜ್ಞಾನಿಗಳಿಂದ ಮಾರ್ಗದರ್ಶನ ನೀಡುವ ವಿಚಾರ ಸಂಕಿರಣಗಳು ಹೆಚ್ಚಾಗಬೇಕು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಹಾಗೂ ಅಡಿಕೆ ಬೆಳೆ ಬೆಳೆಯಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ತಾಲೂಕಿಗೆ ಬಂದ ನಂತರ ರೈತರು ಭೂ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಆಧುನಿಕ ತೋಟಗಾರಿಕೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಒಟ್ಟಾರೆ ರೈತರ ಅನುಭವ ಮತ್ತು ವಿಜ್ಞಾನಿಗಳ ಮಾರ್ಗದರ್ಶನದ ಸಮನ್ವಯಕ್ಕೆ ಸಾಕ್ಷಿಯಾದ ಈ ಕಾರ್ಯಕ್ರಮ ಹೊಸದುರ್ಗ ಭಾಗದ ರೈತರಿಗೆ ವೈಜ್ಞಾನಿಕ ಕೃಷಿಯ ಮಹತ್ವವನ್ನು ಮತ್ತೊಮ್ಮೆ ಮನದಟ್ಟು ಮಾಡಿತು. ಶಿವಪ್ಪ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರ ಸಹಕಾರದಿಂದ ಹೌದು. ನಿಮ್ಮ ಉದ್ದೇಶ ಕೃಷಿಗೆ ಮತ್ತು ವಿದ್ಯಾರ್ಥಿಗಳ ಜೊತೆ ಶಿಕ್ಷಣದ ಜೊತೆಗೆ ಕೃಷಿ ಮತ್ತು ಆರೋಗ್ಯ ಕಡೆ ಹೆಚ್ಚಿನದಾಗಿರುತ್ತೆ ಅನ್ನೋದಕ್ಕೆ ಹೇಳಿ. ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ತೆಂಗು ಮತ್ತು ಅಡಿಕೆ ಬೆಳೆಗಾರರು ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ಸಣ್ಣ ರೈತರು ಸಹ ಜಾಸ್ತಿ ಇದ್ದಾರೆ. ಈ ಬೆಳೆಗಳ ಬಗ್ಗೆ ವೈಜ್ಞಾನಿಕವಾಗಿ ನಾವು ರೈತರಿಗೆ ಮಾಹಿತಿಯನ್ನು ನೀಡಬೇಕು. ಯಾಕೆಂದರೆ ಇಳುವರಿ ಸರಿಯಾಗಿ ಬರಬೇಕು, ಅದೇ ರೀತಿಯಾಗಿ ನಿರ್ವಹಣೆ ಸಹ ಸರಿಯಾದ ರೀತಿಯಲ್ಲಿ ಆಗಬೇಕಂದ್ರೆ ನಮ್ಮ ವಿಜ್ಞಾನಿಗಳಿಂದ ಸಹ ಇದನ್ನು ಮಾಹಿತಿಯನ್ನು ಕೊಟ್ಟರೆ ನಮ್ಮ ರೈತರನ್ನು ಆರ್ಥಿಕವಾಗಿ ಬಲಪಡಿಸ್ಬೋದು, ಆರ್ಥಿಕವಾಗಿ ಅವರು ವೃದ್ಧಿ ಆಗ್ತಾರೆ, ಅವರ ಜೀವನಾಂಶಕ್ಕೆ ಅನುಕೂಲ ಆಗೋ ಅನ್ನೋ ಉದ್ದೇಶದಿಂದ ಎಲ್ಲ ವಿಷಯಗಳು ಕೆಲವರು ಗೊತ್ತಿರ್ತಾವಿಲ್ಲ ಅಂತ ಹೇಳಲ್ಲ, ಆದರೆ 100ಕ್ಕೆ 100 ನಮಗೆ ಮಾಹಿತಿ ಇರಲ್ಲ. ವೈಜ್ಞಾನಿಕವಾಗಿ ನಮ್ಮ ವಿಜ್ಞಾನಿಗಳು ಇವತ್ತು ವೈಸ್ ಚಾನ್ಸಲರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಸಹ ಬಂದರು, ನಮ್ಮ ಬೋರ್ಡ್ ಮೆಂಬರು ನಮ್ಮ ನಾಯಕ್ ಮತ್ತು ಯೋಗೀಶು ಮತ್ತು ಸಿದ್ದರಾಮೇಶ್ವರ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಕಾರ ನೀಡಿದರು. ಯೂನಿವರ್ಸಿಟಿಯವರು ಓಂಕಾರಪ್ಪನವರು ಮತ್ತು ಪರಶುರಾಮ್ ಅವರು, ನಾರಾಯಣ ಸ್ವಾಮಿಯವರು ಎಲ್ಲರೂ ಉಪಯುಕ್ತ ಮಾಹಿತಿಯನ್ನು ನೀಡಿ ಎಲ್ಲ ಒಳ್ಳೆಯ ಸಂವಾದ ಆಗಿದೆ. ಮತ್ತು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಎಲ್ಲ ರೀತಿ ಕ್ವೆಶ್ಚನ್ ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಮಗೆ ತರಬೇತಿ ಮತ್ತು ಮಾಹಿತಿಯನ್ನು ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ರೈತರು ಇದ್ರ ಬಗ್ಗೆ ಏನಾದರೂ ಅವ್ರಿಗೆ ಅಹವಾಲುಗಳಿದ್ದರೆ ನಾವು ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಅಥವಾ ಸೈಂಟಿಸ್ಟ್ಗಳಿಗೆ ಅವರೇನಾದರೂ ಸಂಪರ್ಕ ಮಾಡಿದರೆ ಎಲ್ಲ ರೀತಿ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ನಮ್ಮ ವಿಜ್ಞಾನಿಗಳು ನಾವೆಲ್ಲರೂ ಶ್ರಮಿಸೋಣ. ಈ ತಾಲೂಕಿನವರಾಗಿ ಶೆಟ್ಟಿಹಳ್ಳಿ ಗ್ರಾಮದವರಾಗಿ ನಮ್ಮದೇನು ಇದೊಂದು ಕೆಲಸ ಮಾಡೋದು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರ್ಯಕ್ರಮ. ನಾನು ಸಿದ್ದರಾಮಪ್ಪ, ರಿಟೈರ್ಡ್ ನಿವೃತ್ತ IPS ಅಧಿಕಾರಿ. ನಾನು IGP ಮತ್ತು ಪೊಲೀಸ್ ಕಮಿಷನರ್ ಬೆಳಗಾವಿ ರಿಟೈರ್ ಆದ ನಂತರ ನಾನು ಬೆಂಗಳೂರು ಮತ್ತು ನಮ್ಮೂರು ಶೆಟ್ಟಿಹಳ್ಳಿ ಗ್ರಾಮ ಇದೆ,
ಇಲ್ಲೇ ನಾನು ಹೋಗ್ತಾ ಇರ್ತೀನಿ ಮತ್ತು ಜನಗಳಿಗೆ ನಾವೇನಾದರೂ ಮಾಡಬೇಕು ಅಂತ ಒಂದು ಮನಸ್ಸಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ತಾಲೂಕಿನ ಸಮಸ್ತ ಜನರಿಗೆ ಇದು ಅನುಕೂಲ ಆಗಬೇಕು. ಇನ್ಯಾರಾದರೂ ಈ ರೀತಿ ಕಾರ್ಯಕ್ರಮ ಅಥವಾ ಏನು ಸಲಹೆ ಸೂಚನೆಗಳು ಬಂದರೆ ಗ್ರಾಮ ಇದು ಈ ಹೋಬಳಿ ಮಟ್ಟದಲ್ಲೂ ಸಹ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಾವು ಯೋಜನೆಯನ್ನು ಹಾಕಿದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾವತ್ತೂ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಬೇಕು ಮತ್ತು ಅವರೇ ಆದ ಸ್ವಂತ ಉದ್ಯೋಗವನ್ನು ಸಹ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಂದು ಹೊಸದುರ್ಗದಲ್ಲಿ ಸಿದ್ದರಾಮೇಶ್ವರ ಸಂಸ್ಥೆ ಹೊಸದುರ್ಗ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬರು ಫಾರ್ಮ್ ಹಿರಿಯೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಸಮಗ್ರವಾಗಿ ಅಡಿಕೆ ಮತ್ತು ತೆಂಗು ಬೆಳೆಗಳಲ್ಲಿ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬರು ಫಾರ್ಮ್ ಹಿರಿಯೂರು, ಪೋಷಕಾಂಶಗಳ ನಿರ್ವಹಣೆ, ರೋಗ ಹಾಗೂ ಕೀಟಗಳ ನಿರ್ವಹಣೆ, ಇದರ ಜೊತೆಯಲ್ಲಿ ಮಣ್ಣು ಪರೀಕ್ಷೆಯ ವಿಧಾನ ಹಾಗೂ ಸಮಗ್ರ ಪೋಷಕಾಂಶಗಳ ಹಾಗೂ ನೀರು ನಿರ್ವಹಣೆಯ ಕುರಿತು ಒಂದು ದಿನದ ಒಂದು ವಿಚಾರ ಸಂಕಿರಣವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಆಯೋಜನೆ ಮಾಡಿದ್ವಿ. ಸುಮಾರು 300ಕ್ಕೂ ಹೆಚ್ಚು ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಾವು ಮಣ್ಣು ಪರೀಕ್ಷೆ ಬಗ್ಗೆ ರೈತರಿಗೆ ಹೇಳಿಕೊಟ್ವಿ. ಅದಾದ ಮೇಲೆ ಸಮಗ್ರ ಪೋಷಕಾಂಶ ಮತ್ತು ನೀರು ನಿರ್ವಹಣೆ ಬಗ್ಗೆ ಹೇಳಿಕೊಟ್ವಿ. ಅದಾದ ನಂತರ ಡಾಕ್ಟರ್ ಎಸ್ ನಾರಾಯಣ ಸ್ವಾಮಿ ನಿವೃತ್ತ ಪ್ರಾಧ್ಯಾಪಕರು ಅವರು ಅಡಿಕೆ ಹಾಗೂ ತೆಂಗಿನಲ್ಲಿ ಸಮಗ್ರ ರೋಗಗಳ ಬಗ್ಗೆ ಒಂದು ಸವಿಸ್ತಾರವಾದಂತಹ ಮಾಹಿತಿಯನ್ನು ರೈತರಿಗೆ ಕೊಟ್ಟರು. ತದನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದಂಥ ಡಾಕ್ಟರ್ ಓಂಕಾರಪ್ಪ ಅವರು ಅಡಿಕೆ ಮತ್ತು ತೆಂಗಿನಲ್ಲಿ ಬರ್ತಕ್ಕಂಥ ಕೀಟಗಳ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ಒಟ್ಟಿನಲ್ಲಿ ಇವತ್ತು ಸಮಗ್ರವಾಗಿ ಅಡಿಕೆ ಮತ್ತು ತೆಂಗಿನಲ್ಲಿ ಎಲ್ಲ ಥರದಂತಹ ನೀರು ನಿರ್ವಹಣೆ, ಅದರ ಜೊತೆಯಲ್ಲಿ ಸಾಕಷ್ಟು ರೈತರು ನಮಗೆ ಪ್ರಶ್ನೆಗಳನ್ನು ಕೇಳಿದರು. ಅಡಿಕೆ ತೋಟಗಳಿಗೆ ಮತ್ತು ತೆಂಗಿನ ತೋಟಗಳಿಗೆ ಮಣ್ಣುಗಳನ್ನು ಹೊಡಿಬೇಕಾ ಬೇಡ, ಅದೇ ಜೊತೆಯಲ್ಲಿ ಕಳೆಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಅದರ ಜೊತೆಯಲ್ಲಿ ಸಾಕಷ್ಟು ಕೃಷಿ ತ್ಯಾಜ್ಯಗಳನ್ನು ನಾವು ಯಾವ ರೀತಿಯಾಗಿ ಅವುಗಳನ್ನು ಗೊಬ್ಬರವನ್ನಾಗಿ ನಾವು ಕನ್ವರ್ಟ್ ಮಾಡ್ಕೋಬೋದು, ಅಂದರೆ ಬದಲಾಯಿಸ್ಕೊಳ್ಬೋದು. ಒಂದು ಸಮಗ್ರವಾಗಿ ಇವತ್ತಿಂದ ಒಂದು ವಿಚಾರ ಸಂಕಿರಣ ತುಂಬ ಉಪಯುಕ್ತ ಮಾಹಿತಿಯನ್ನು ರೈತರು ಪಡ್ಕೊಂಡ್ರು. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ರೈತರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ಸಸ್ಯರೋಗ ವಿಜ್ಞಾನಿ, ನಿವೃತ್ತ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು. ನಾವು ಈ ದಿವಸ ಹೊಸದುರ್ಗ ತಾಲೂಕಿನ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿದ್ದೇವೆ. ನಮ್ಮ ಜೊತೆ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಸವರಾಜ ನಾಯಕರು ಆಡಳಿತ ಮಂಡಳಿ ಸದಸ್ಯರಿದ್ದಾರೆ. ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರವಂಶಿ ಇದ್ದಾರೆ. ಮತ್ತು ಕೀಟ ತಜ್ಞರಾದ ನಮ್ಮ ಓಂಕಾರಪ್ಪನವರಿದ್ದಾರೆ. ಈ ದಿವಸ ಅಡಿಕೆ ಮತ್ತು ತೆಂಗಿನ ಬೆಳೆಯ ವಿಚಾರ ಸಂಕಿರಣ ಭಾಳ ಯಶಸ್ವಿಯಾಗಿ ನಡೀತು. ಅದರಲ್ಲೂ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಉತ್ಸುಕರಾಗಿ ಭಾಗವಹಿಸಿದರು. ಭಾಗವಹಿಸಿ ವಿಜ್ಞಾನಿಗಳೊಂದಿಗೆ ತಮ್ಮಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಪಡ್ಕೊಂಡ್ರು. ಹಾಗಾಗಿ ನಾನು ಈ ದಿವಸ ಹರ್ಷಿತನಾಗಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬರು ಫಾರಂ ಹಿರಿಯೂರು. ನಾವು ಇವತ್ತಿನ ದಿವಸ ಏನು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಹೊಸದುರ್ಗ ತಾಲೂಕಿನ ರೈತ ಬಾಂಧವರು ಇವತ್ತೇನು 300ಕ್ಕೂ ಹೆಚ್ಚು ಜನ ಆಸಕ್ತ ಇರ್ತಕ್ಕಂಥ ರೈತ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಅತ್ಯುತ್ತಮವಾದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರೈತ ಬಾಂಧವರು ಅಡಿಕೆ ಮತ್ತು ತೆಂಗಿನಲ್ಲಿ ಬರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಆ ಸಮಸ್ಯೆಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡುವಂಥ ಸುಲಭ ದಾರಿಗಳನ್ನು ರೈತರಿಗೆ ಗೊತ್ತಿದ್ದೂ ಕೂಡ ಅವರು ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಕೆಲವರು ಯಶಸ್ವಿಯಾಗಿರಲ್ಲ. ಅಂಥ ವಿಜ್ಞಾನಿಗಳಿಗೆ ನಾವು ಮಾಹಿತಿ ಕೊಟ್ಟು ಆನಂತರ ಪ್ರಗತಿಪರ ರೈತರು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಅನುಭವ ಹಂಚ್ಕೊಂಡ್ರು. ನಿಜಕ್ಕೂ ಕೂಡ ಆ ಕೆಲವು ನಮ್ಮ ಏನು ಪ್ರಗತಿಪರ ರೈತರಂತ ಬಸವರಾಜಪ್ಪನವರು ಆದ್ರಿಕಟ್ಟೆ ಗ್ರಾಮದವರು ಅತ್ಯುತ್ತಮವಾಗಿ ತಮ್ಮ ಅನುಭವ ಹಂಚ್ಕೊಂಡ್ರು. ಈ ರೀತಿ ರೈತರ ವಿಜ್ಞಾನಿಗಳು ಅನುಭವ ಹಂಚ್ಕೊಂಡಾಗ ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ನಾನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಅನ್ನೋ ಮಾತನ್ನು
ಹೇಳೋಕ್ಕೆ ಇಷ್ಟಪಡ್ತೀನಿ.